ಸಿದ್ದರಾಮಯ್ಯನವರನ್ನು ಅವರ ಬೆಂಬಲಿಗರಿಗೆ ಆ ರೀತಿ ಒಂದು ಪ್ರೊಜೆಕ್ಟ್ ಮಾಡುವಂಥದ್ದು ಇರಬೇಕು. ಹಾಗೆ ಬೇರೆ ನಾನು ಆ ಕಾಲದಲ್ಲಿ ಬಹಳ ಆಕ್ಟಿವ್ ಆಗಿ ಜರ್ನಲಿಸ್ಟ್ ಆಗಿರೋದ್ರಿಂದ ಮತ್ತು ನಿರಂತರವಾಗಿ ನನ್ನ ಕಾಲಮ್ಗಳು ವರದಿಗಳು ಬರ್ತಾ ಇರೋದ್ರಿಂದ ನಾನು ಸರ್ಕಾರದ ವಿರುದ್ಧನೇ ಬರೀತಾ ಇದ್ದೆ. ಸಿದ್ದರಾಮಯ್ಯ ಅವ್ರು ಹೇಳಿದಾಗಲೂ ವಾಸ್ ಟೇಕನ್ ಬ್ಯಾಕ್ ಅಂತ. ಅವ್ರು ಎಲ್ರಿ ಹೋಗ್ತಾರೆ ಅದನ್ನ. ಮೂಲಭೂತವಾಗಿ ವಿಧಾನ ಪರಿಷತ್ತಿನ ಈ ನಾಮನಿರ್ದೇಶನದಲ್ಲಿ ಇಂಥ ತಪ್ಪುಗಳಾಗ್ತಾ ಇತ್ತು. ನನ್ನ ಹೆಸರು ಎಲ್ಲ ಹೋದಾಗ ಕಾಂಗ್ರೆಸ್ಸಿನ ಹೈಕಮಾಂಡ್ನಲ್ಲಿಯೇ ನಾಯಕರು ಹೇಳಿದ್ರಂತೆ ಪಕ್ಷದ ಕಾರ್ಯಕರ್ತರಿಗೆ ಕೊಡ್ಬೇಕಂತ. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ವಿವರಿಸಿ ಹೇಳಿದ್ದಾರೆ. ಅದು ಪಕ್ಷದ ಕಾರ್ಯಕರ್ತರಿಗೆ ಕೊಡುವಂತದ್ದಲ್ಲ. YSV ದತ್ತಯ್ಯನ ಆ ಪ್ಲೇಸಿಗೆ ಬಂದ್ಬಿಟ್ರು. ಪ್ರಜಾವಾಣಿಯಲ್ಲಿದ್ದಾಗ ನಮ್ಮ ಸಂಪಾದಕೀಯ ಸಭೆಯಲ್ಲಿ ಚರ್ಚೆ ಆಯ್ತು ಅದನ್ನು ಹೇಗೆ ಅಂತ. ಇಲ್ಲ, ಮಾಧ್ಯಮ ಕ್ಷೇತ್ರದವರಿಗೆ ಅದನ್ನು ಕೊಡಬೇಕು, ಅದಕ್ಕೆ ಒಂದು ಸರಿಯಾದ ಒಂದು ಎಡಿಟೋರಿಯಲ್ ಬರೀರಿ ಅಂತ ಹೇಳಿದ್ರು. ನಾನೇ ಬರೆದಿದ್ದೆ ಆಕ್ಚುಲಿ. ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ನನ್ನೊಂದಿಗೆ ಇವತ್ತು ದಿನೇಶ್ ಅಮೀನ್ಮಟ್ಟು ಸರ್ ಇದ್ದಾರೆ. ಇತ್ತೀಚೆಗೆ ಒಂದು ದೊಡ್ಡ ಮಟ್ಟದ ಸುದ್ದಿ ಸದ್ದಾಗುತ್ತೆ. ನಿಮ್ಗೆಲ್ಲರೂ ಗೊತ್ತಾ ಸುದ್ದಿ ಸದ್ದೇನಂತ ಹೇಳಿ? ಅವರು MLC ಆಗ್ತಾರೆ, ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ ಪತ್ರಿಕಾ ಮಾಧ್ಯಮದಿಂದ ಅನ್ನುವಂಥದ್ದು. ಅದಾದ ಮೇಲೆ ಅವರ ಹೆಸರು ರಾಜ್ಯಪಾಲರ ಭವನಕ್ಕೂ ಹೋಗುತ್ತೆ. ಆದ್ರೆ ಯಾಕೆ ಅವರು ಕೊನೆಯದಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗ್ಲಿಲ್ಲ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಹೀಗಾಗಿ ಸ್ವತಃ ದಿನೇಶ್ ಸರ್ ಇದ್ದಾರೆ, ಅವ್ರ ಹತ್ರನೇ ಕೇಳುವ ಇವತ್ತು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಅಂತ ಹೇಳಿದ್ರೆ 2013ರಿಂದ 2018 ಮಧ್ಯ ಅವರ ಮಾಧ್ಯಮ ಸಲಹೆಗಾರರಾಗಿರ್ತಾರೆ. ನಂತರ ಎರಡನೇ ಅವಧಿಯಲ್ಲೂ ಅವ್ರಾಗ್ತಾರೆ ಅಂತ ಹೇಳಿ ರಾಜ್ಯದ ಸುಮಾರು ಜನ ಕಾಯ್ತಾ ಇದ್ರು. ಆದ್ರೆ ಅವ್ರು ಆಗುದಿಲ್ಲ. ಯಾಕಾಗುದಿಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಅದಾದ ಮೇಲೆ MLC ಆಗೇ ಬಿಟ್ರು ಅನ್ನುವಂಥದ್ದು ಎಲ್ಲ ಪೇಪರು ಪತ್ರಿಕೆ ಎಲ್ಲ ಕಡೆ ಬರುತ್ತೆ. ಕೊನೆಯದಾಗಿ ಮತ್ತೆ ಅದು ಹಾಗೆ ಉಳಿದು ಹೋಗ್ಬಿಡುತ್ತೆ ಕನಸು. ಯಾಕೆ ಸರ್ ಏನು ಪ್ರಯತ್ನ ಮಾಡ್ಲಿಲ್ವಾ ನೀವು? ಯಾಕೆ ಮೊದಲೇ ಅವಧಿಯಲ್ಲಿ ಮಾಧ್ಯಮ ಸಲಹೆಗಾರರಾಗಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ರ, ಆನಂತರ ಯಾಕೆ ಬಿಡ್ತೀರಾ? ಮೊದಲನೇದಾಗಿ ಇದೆಲ್ಲ ಮುಗಿದು ಹೋದ ಕತೆ. ಅದನ್ನು ಮತ್ತೆ ಕೆದಕಿ ಏನು ಉಪಯೋಗ ಏನೋ ಪ್ರಶ್ನೆ ಕೂಡ ಇದೆ. ಆಗ್ಲಿಲ್ಲ, ಹೋಯ್ತು, ಮುಗೀತು. ನಾನು ಈಗಾಗಲೇ ಆದ್ರೆ ನೀವು ನಮ್ಮ ಸ್ನೇಹಿತರು, ನೀವು ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಿಮ್ಮ ಅಭಿಮಾನಿಗಳು ರಾಜ್ಯದಲ್ಲಿ ಸುಮಾರು ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಒಂದು ಅಭಿಮಾನಿ ಬಂಧು ಬಳಗ ಇರುತ್ತೆ. ನಮಗೆ ಸುಮಾರು ಜನ ಕೇಳಿದ್ರು, ಎಲ್ಲರೂ ನನ್ನ ಕೇಳಿದ್ರು MLC ಆಗ್ಬಿಟ್ರ ಅಂತ ಕೇಳಿದ್ರು. ಕೊನೆಯದಾಗಿ ಹೆಸರು ಬದಲಾವಣೆ ಆಗ್ಬಿಡುತ್ತೆ. ರಾಜ್ಯ ಭವನಕ್ಕೆ ಹೋದ ನಂತರನೋ ಅಥವಾ ದೆಹಲಿಗೆ ಹೋದ ನಂತರನೋ ಪಟ್ಟಿಯೇ ಬದಲಾವಣೆ ಆಗ್ಬಿಡುತ್ತೆ. ಸಾಮಾನ್ಯ ವ್ಯಕ್ತಿಗೂ ಗೊತ್ತಾಗಬೇಕು ರಾಜಕೀಯದಲ್ಲಿ ಒಬ್ಬ MLA ಆಗ್ಬೋದು, MLC ಆಗೋದು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಥವಾ ಕೇವಲ ದುಡ್ಡಿದ್ರಷ್ಟೇ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ನಿಮ್ಮನ್ನು ನೋಡಿದ್ದೇನೆ ಇವತ್ತಿನವರೆಗೂ. ತಾವು ನಾರ್ಮಲ್ ಆಗಿ ಟ್ಯಾಕ್ಸಿಯಲ್ಲೇ ಬರ್ತೀರಾ, ಇಲ್ಲ ಶೇರ್ ಆಟೋ ಅಲ್ಲಿ ಹೋಗ್ತೀರಾ, ತಮ್ಮ ಪಾಡಿಗೆ ತಾವು ಸಾಮಾನ್ಯ ಜೀವನ ಮಾಡ್ತೀರಾ. ಅದನ್ನ ನಾನು ನೋಡಿದ್ದೇನೆ. ನೀವ್ ಯಾವಾಗ ಮಾಧ್ಯಮ ಸಲಹೆಗಾರರಿದ್ದಾಗ್ನೂ ಬಹುದೂರ ನಿಲ್ತಾ ಇದ್ರೆ ನಾನು. ಯಾಕಂತ ಹೇಳಿದ್ರೆ ಎಲ್ಲೂ CM ಅವ್ರ ಹತ್ರನೂ ಅಷ್ಟು ಹತ್ರದಲ್ಲೂ ಇರ್ತಿರ್ಲಿಲ್ಲ. ತಂಪಾಡಿಗೆ ತಾವು ಒಂದ್ ಸೈಡ್ ಅಲ್ಲಿ ಎಲ್ಲಾನು ನೋಡ್ತಾ ಇದ್ರ. ಅಂದ್ರೆ ತುಂಬಾ ಈ ವಿಜೃಂಭಣೆಯಿಂದ ತುಂಬಾ ದೂರ ಇರ್ತಿದ್ರ. ನಿಮ್ಮಂತವ್ರು ಈ ಬಾರಿ MLC ಆಗ್ತಾರಂತ ಹೇಳಿ ತುಂಬಾ ಜನರಿಗೆ ಆಸೆ ಇತ್ತು. ಯಾಕಂದ್ರೆ ಈ ವಿಧಾನ ಪರಿಷತ್ ಮೇಲ್ಮನೆ ಇರ್ಬೋದು, ಇಲ್ಲಿ ಅದ್ಭುತವಾದ ವಾಗ್ಮಿಗಳು ಬೇಕು, ಅಲ್ಲಿ ಪ್ರಶ್ನೆಗಳು ಕೇಳೋರು ಬೇಕಲ್ಲ, ಚಿಂತನೆಯ ಚಾವಡಿಯಲ್ಲಿ ಪ್ರಶ್ನೆ ಕೇಳೋರು ಬೇಕಲ್ಲ. ತಮ್ಮಂತವ್ರು ಅದ್ಭುತವಾದ ವಿಷಯಗಳನ್ನ ತಿಳ್ಕೊಂಡವ್ರು. ಯಾಕಂತ ಹೇಳಿದ್ರೆ ಬೆಂಗಳೂರು ಮಟ್ಟ ಇರ್ಬೋದು ಅಥವಾ ದೆಹಲಿಯಲ್ಲಿ ಕೆಲಸ ಮಾಡಿದ್ರೆ, ಎಲ್ಲ ಕಡೆ ಕೆಲಸ ಮಾಡಿದ್ರೆ ರಾಜ್ಯದಲ್ಲಿ ಎಷ್ಟು ದಮನಿತರಿದಾರಂತೂ ತಮಗೆ ಗೊತ್ತಿರುತ್ತೆ. ಹೀಗಾಗಿ ತಮ್ಮಂತ ಅದ್ಭುತವಾದ ಪ್ರಶ್ನೆ ಕೇಳೋರೆ ವಿಧಾನ ಪರಿಷತ್ತಲ್ಲಿ ಇರ್ಬೇಕಾಗಿತ್ತು ಅನ್ನುವಂಥದ್ದು ತುಂಬಾ ಜನ ನನಗೆ ಹೇಳ್ತಾ ಇದ್ರು. ಆದ್ರೆ ನಿಮ್ದು ಅಚಾನಕ್ ಆಗಿ ತಪ್ಪಲಿಕ್ಕೆ ಕಾರಣ ಏನ್ ಸರ್? ನಿಜ ಹೇಳ್ಬೇಕಂದ್ರೆ ನನಗೂ ಕಾರಣ ಗೊತ್ತು. ಯಾಕೆಂದ್ರೆ ಈಗ ಯಾವ್ದಾದ್ರು ಅಪ್ಲಿಕೇಶನ್ ಈಗ ಹಾಕಿದ್ರೆ ರಿಜೆಕ್ಟ್ ಆದಾಗ ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ. ಆಗ ನೀವು ಇಂಥ ಕಾರಣಗಳನ್ನ ಅಂತ ಹೇಳ್ಬೋದು. ನನಗೆ ಆ ಕಾರಣಗಳು ಗೊತ್ತಿಲ್ಲ. ಅದಕ್ಕಿಂತ ಮೊದಲು ನೀವು ವಿಧಾನ ಪರಿಷತ್ ಬಗ್ಗೆ ಮೇಲ್ಮನೆ, ಚಿಂತಕರ ಚಾವಡಿ ಎಲ್ಲ ಹೇಳಿದ್ರಿ. ಬಹಳ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಇಡೀ ದೇಶದಲ್ಲಿ 7 ರಾಜ್ಯಗಳಲ್ಲಿ ಮಾತ್ರ ಮೇಲ್ಮನೆ ಇದೆ. ಉಳಿದ ರಾಜ್ಯಗಳಲ್ಲಿ ವಿಧಾನಸಭೆ ಮಾತ್ರ ಇರುತ್ತೆ, ವಿಧಾನ ಪರಿಷತ್ ಇರುತ್ತೆ. ಕರ್ನಾಟಕ ಆ ಮಟ್ಟಿಗೆ 7 ರಾಜ್ಯಗಳಲ್ಲಿ ಇದು ಒಂದು. ಇಲ್ಲಿ ವಿಧಾನ ಪರಿಷತ್ತಿನ ವೈಶಿಷ್ಟ್ಯತೆ ಏನಂದ್ರೆ, ಬಹಳ ಮಂದಿ ಯಾಕೆಂದ್ರೆ ಈ ಸರಿ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡ್ಬೇಕಂತ ಹೇಳಿದಾಗಲೂ ಪಕ್ಷದ ಕಾರ್ಯಕರ್ತರಿಗೆ ಕೊಡಬೇಕು, ಪಕ್ಷದ ಕೆಲಸ ಮಾಡಿದವರಿಗೆ ಕೊಡಬೇಕು ಎನ್ನುವ ಡಿಮಾಂಡ್ ಬಂತು. ಕಾರ್ಯಕರ್ತರಿಗೆ ಕೊಡಬೇಕು. ನೀವು ಸಂವಿಧಾನದ ಆರ್ಟಿಕಲ್ 173 ಅಡಿಯಲ್ಲಿ ನಾಮಿನೇಷನ್ಸ್ 75 ಸದಸ್ಯರ ಬಲವನ್ನು ಹೇಗೆ ತುಂಬಬೇಕೆನ್ನುವುದಕ್ಕೆ ಅದರಲ್ಲಿ ನಿಯಮಗಳಿದೆ. 64 ಮಂದಿ ಮಾತ್ರ, ಅಂದರೆ ಒಂದು 25 ಮಂದಿ ಅಸೆಂಬ್ಲಿಯಿಂದ ಅಲ್ಲಿಗೆ
ಅಂದ್ರೆ MLAಗಳು ಅವರು ಇಲೆಕ್ಟ್ ಮಾಡ್ತಾರೆ 25 ಸದಸ್ಯರನ್ನ ವಿಧಾನ, ಇನ್ನು 25 ಸದಸ್ಯರನ್ನ ಲೋಕಲ್ ಬಾಡಿ ಇಲೆಕ್ಟ್ ಮಾಡ್ತಾರೆ, ಇನ್ನು 2 ಸದಸ್ಯರನ್ನ ಶಿಕ್ಷಕರು ಮತ್ತು ಪದವೀಧರರ ಕಾನ್ಸ್ಟಿಟ್ಯೂಯೆನ್ಸಿ ಇದೆ ಅದರಿಂದ ಸಿಲೆಕ್ಟ್ ಮಾಡ್ತಾರೆ. 11 ಮಂದಿಯನ್ನ ಸಾಹಿತ್ಯ ಪತ್ರಿಕೋದ್ಯಮ ಸೇರಿದಾಗೆ ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ, ಸೈನ್ಸ್ ಇದಕ್ಕೆ ಸಂಬಂಧಿಸಿದವರನ್ನು ಗವರ್ನರ್ ಮೂಲಕ ನಾಮಿನೇಟ್ ಮಾಡ್ತಾರೆ. ರೂಲ್ ಏನುದಂದ್ರೆ ಎಲ್ಲ ರೂಲ್ಗಳಿಗೆ ಎಕ್ಸೆಪ್ಷನ್ ಇರುತ್ತೆ. ರೂಲ್ ಏನಿರುವುದಂದ್ರೆ ಅದು ಪಕ್ಷದ ಕಾರ್ಯಕರ್ತರಿಗೆ ಕೊಡುವಂಥದ್ದಲ್ಲ. ಈಗ ರಾಜ್ಯಸಭೆ ಇರುತ್ತೆ, ನೀವು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯಸಭೆ ಇರುತ್ತೆ, ಅದರಲ್ಲಿ ಬಹಳ ಮಂದಿ ಪತ್ರಕರ್ತರು ಆಗಿದ್ದಾರೆ, ಸಾಹಿತಿಗಳು ಆಗಿದ್ದಾರೆ, ಜಾವೇದ್ ಅಖ್ತರ್ ಅಂತವರಾಗಿದ್ದಾರೆ, ಲತಾ ಮಂಗೇಶ್ಕರ್ ಅಂತವರಾಗಿದ್ದಾರೆ, ಸಚಿನ್ ತೆಂಡೂಲ್ಕರ್ ಆಗಿದ್ದಾರೆ, ಇಂಥವರು ಆಗಿದ್ದಾರೆ. ಇದು ಈ ಮೊನ್ನೆನೂ ಒಂದು 4 ಮಂದಿ ಇದ್ದಾಯ್ತು, ಅದರಲ್ಲಿ ವಕೀಲರು ಇದ್ರು, ಇತರರು ಇದ್ರು. ಅದರಿಂದ ಆ ದೃಷ್ಟಿಯಿಂದ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಯಾಕೆ ಅದಕ್ಕೆ ಪ್ರವೇಶ ಮಾಡಿದೆ ಎನ್ನುವುದಕ್ಕೆ ಹೇಳ್ತೇನೆ. ನಾನು ಈಗ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ನನಗೆ ತಿಳಿದಾಗೆ ಇಬ್ಬರು ಪತ್ರಕರ್ತರನ್ನ ನಾಮಿನೇಟ್ ಮಾಡಿದ್ದಾರೆ. ಒಬ್ಬರು ಮೈಸೂರಿನ ರಾಮಣ್ಣ ಅಂತ, ರಾಮಣ್ಣ ಅಂತ, ಅವರು ಲೋಕವಾಣಿ ಪತ್ರಿಕೆಯನ್ನ ಇದ್ರು. ಇನ್ನೊಬ್ಬರು ರಾಮಯ್ಯ ಅಂತ, ಅವರು ಹಿಂದೂ ಪತ್ರಿಕೆಯಲ್ಲಿ ಮುಖ್ಯ ವರದಿಗಾರರಾಗಿದ್ದರು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಆ JDS ಅಲ್ಲಿ ಅಧಿಕಾರದಲ್ಲಿದ್ದಾಗ ಅವರನ್ನು ನಾಮಿನೇಟ್ ಮಾಡಿರ್ತಾರೆ. ಹೆಚ್ಚು ಕಡಿಮೆ ಅದು ನನ್ನ ಪ್ರಕಾರ 96 ಅಂದ್ರೆ ಒಂದು 6 ವರ್ಷ ಅಂದ್ರೆ ಅದು 2002, ಒಂದು 22 ವರ್ಷಗಳಲ್ಲಿ ಯಾವ ಮಾಧ್ಯಮ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಯಾರೂ ಬರಲಿಲ್ಲ. ಅಂದ್ರೆ ಮಾಧ್ಯಮ ಕ್ಷೇತ್ರದಿಂದ ಅಂತ ಒತ್ತಡ ಕೂಡ ಯಾರು ಹಾಕ್ಲಿಲ್ಲ. ಅದು ಇವರು ಏನ್ ಮಾಡ್ತಾರೆ ಅಂದ್ರೆ ನೋಡಿ, 11 ಅದರಲ್ಲಿ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಇದೆ, ಸೋಷಿಯಲ್ ವರ್ಕ್ ಅಂತ ಒಂದಿದೆ. ನಮ್ಮ ರಾಜಕಾರಣಿಗಳು ಏನ್ ಮಾಡ್ತಾರೆ ಅಂದ್ರೆ, ಸೋಷಿಯಲ್ ವರ್ಕ್ ಎನ್ನುವುದನ್ನ ಅದಕ್ಕೆ ನಾಮಿನೇಟ್ ಮಾಡ್ಲಿಕ್ಕೆ ಏನ್ ಅರ್ಹತೆ ಅಂದ್ರೆ ಸೋಷಿಯಲ್ ವರ್ಕರ್ ಅಂತ. ಅಂದ್ರೆ ಪೊಲಿಟಿಷಿಯನ್ಸ್ ಆರ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಸೋಷಿಯಲ್ ವರ್ಕರ್ ಅಂತ. ಇದು ಒಂದು ಒಳ ಮಾರ್ಗಗಳು ಒಳಗಡೆ ಹೋಗ್ಲಿಕ್ಕೆ. ಸಾಮಾಜಿಕ ಕಾರ್ಯಕರ್ತರ ಅಂತ ಹೋಗುದು, ಅವ್ನು ಪೊಲಿಟಿಷಿಯನ್ ಆಗಿರ್ತಾನೆ, ಪಾರ್ಟಿ ಮೆಂಬರೇ ಆಗಿರ್ತಾನೆ, ಒಳಗಡೆ ಹೋಗ್ತಾರೆ. ಅದರಿಂದಾಗಿ ಏನಾಗುತ್ತೆ, ಒಂದಷ್ಟು ಸಾಹಿತಿಗಳನ್ನು ಇಲ್ಲಿ ಮಾಡಿದ್ದು ಬಿಟ್ರೆ, ಈಗ ಸಿದ್ಧಲಿಂಗಯ್ಯ ಹಿಂದೆ ಆಗಿದ್ರು, ದೊಡ್ಡರಂಗೇಗೌಡರು ಆಗಿದ್ರು, ಬಿಜೆಪಿ ಕಾಲದಲ್ಲಿ ಆಗಿದ್ರು, ಸಿದ್ಧಲಿಂಗಯ್ಯ ಅವರು ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಆಗಿದ್ರು, ಚಂದ್ರಶೇಖರ್ ಕಂಬಾರ್ ಆಗಿದ್ರು. ಸೊ ಇಂಥದ್ದು ಒಂದು ಕೆಲವು ಇನ್ಸಿಡೆಂಟ್ಗಳು ಬಿಟ್ರೆ, ಈಗ ಜಯಮಾಲ ಆಗಿದ್ರು, ಉಮಾಶ್ರೀ ಬಹುಶಃ ಅದರ ಆ ಕೋಟದಲ್ಲೇ ಹೋಗಿದ್ದಾರೆ. ಚಲನಚಿತ್ರ ಕಲಾವಿದರು ನುಗ್ಗಿ ಬಿಡ್ತಾರೆ. ಆದ್ರೆ ಪತ್ರಕರ್ತರು ಅದರ ಹಿಂದೆ ಬಹಳ ಸಂದರ್ಭಗಳಲ್ಲಿ ಅವರಿಗೆ ನಾಮಿನೇಷನ್ಸ್ ಆಗುದಿಲ್ಲ. ನನಗೆ ಇನ್ನೂ ನೆನಪಿದೆ, ಬಹುಶಃ 2001-2 ಆ ಟೈಮಿನಲ್ಲಿ 2ರಲ್ಲಿ ಕಾಣಬೇಕು, ರಾಮಯ್ಯ ಅವರು ರಿಟೈರ್ಡ್ ಆದಾಗ YSV ದತ್ತಯ್ಯನ ಆ ಪ್ಲೇಸಿಗೆ ಬಂದ್ಬಿಟ್ರು. ಸೊ ನಾನಾಗ ಪ್ರಜಾವಾಣಿಯಲ್ಲಿದ್ದಾಗ ನಮ್ಮ ಸಂಪಾದಕೀಯ ಸಭೆಯಲ್ಲಿ ಚರ್ಚೆ ಆಯ್ತು, ಅದನ್ನು ಹೇಗೆ ಅಂತ. ನಾನು ನಮ್ಮ ಸಂಪಾದಕರು ಶಾಂತಕುಮಾರ್, ಅದು ಇಲ್ಲ ಮಾಧ್ಯಮ ಕ್ಷೇತ್ರದವರಿಗೆ ಅದನ್ನು ಕೊಡಬೇಕು, ಅದಕ್ಕೆ ಒಂದು ಸರಿಯಾದ ಒಂದು ಎಡಿಟೋರಿಯಲ್ ಬರೀರಿ ಅಂತ ಹೇಳಿದ್ರು. ನಾನೇ ಬರೆದಿದ್ದೆ. ಆಕ್ಚುಲಿ ಮಾಧ್ಯಮ ಕ್ಷೇತ್ರದ ಆ ಸ್ಥಾನವನ್ನು ಪತ್ರಕರ್ತರಿಗೆ ತುಂಬಬೇಕು, ಅವರ ಪತ್ರಕರ್ತರ ಹೆಸರಲ್ಲಿ ಉಳಿದವರು ಹೋಗ್ಬಾರ್ದು ಅಂತ. ದತ್ತ ಆ ಕೋಟದಲ್ಲಿ ಹೋಗಿರ್ಬೇಕು. ಆಗ ದತ್ತ ಅವ್ರು ಯಾರ ಹತ್ರ ಹೇಳಿದ್ರಂತೆ, ದತ್ತ ಪ್ರಜಾವಾಣಿ ಕೂಡ ಆರ್ಟಿಕಲ್ ಬರೆದಿದ್ರು, ಇವತ್ತೇ ರೈಟರ್ ಸ್ವಲ್ಪ ಆಸಕ್ತಿ ಇದ್ದಲ್ಲ, ನಾನು ರೈಟರೇ ಅದರಿಂದ ಹೋಗಿದ್ದೇನೆ ಅಂತ ಹೇಳಿದ್ರು. ತಮಾಷೆ ಹೇಳಿರ್ಬೋದು, ಓಕೆ. ಸೊ ಕೆಲವರು ಸೋಷಿಯಲ್ ವರ್ಕರ್ ಅಂತ. ಈಗ ಸೋಮಣ್ಣ ಹಿಂದೆ MLC ಆದಾಗ, ಹಿಂದಿನ ಗವರ್ನರ್ ಇದ್ದಾಗ, ನಮ್ಮ ಕಾಂಗ್ರೆಸ್ ಕಾಲದಲ್ಲಿ ಗವರ್ನರ್ ಅಬ್ಜೆಕ್ಟ್ ಮಾಡ್ತಾರೆ ಅದನ್ನು, ಅವರು ಆಗೋದಿಲ್ಲ ಅಂತ. ಆಮೇಲೆ ಅವರನ್ನು ಸೋಷಿಯಲ್ ವರ್ಕರ್ ಎನ್ನುವ ಇದರಲ್ಲಿ ಅವರನ್ನು ತಕೊಂಡು ಬಂದು ನಾಮಿನೇಟ್ ಮಾಡ್ತಾರೆ, ವಿ ಸೋಮಣ್ಣನನ್ನು. ಅವರು ಅದು ನಡುವೆ MLC ಇದ್ದಾಗ. ಸೊ ಅದರಿಂದಾಗಿ ಇದು ನಡೀತಾ ಇದೆ. ಅಂದ್ರೆ ಎಲ್ಲಾ ಕಡೆ ರಾಜಕಾರಣಿಗಳು ಒಳಗಡೆ ನುಗ್ಗಿ ಬಿಡ್ತಾರೆ. ನೀವು ರಾಜಕಾರಣಿಗಳನ್ನೇ, ಪಕ್ಷದ ಕಾರ್ಯಕರ್ತರನ್ನೇ ವಿಧಾನ ಪರಿಷತ್ತಿಗೆ ಕಳಿಸೋದಿದ್ರೆ ಈ 11 ಸ್ಥಾನಗಳನ್ನು ಯಾಕೆ ಇಡ್ಬೇಕು ಅನ್ನೋದೊಂದು ಪ್ರಶ್ನೆ. ಯಾಕೆ ಇಡ್ಬೇಕು ಅನ್ನೋ ಸ್ಥಾನಗಳಲ್ಲಿ ಅವರನ್ನ ಅಸೆಂಬ್ಲಿ ಮತ್ತು ಲೋಕಲ್ ಬಾಡಿಗಳ ಹಾಕಿಬಿಡಿ. ನೀವು 11 ಕ್ಷೇತ್ರಗಳನ್ನು ಇಟ್ಕೊಂಡದಂದ್ರೆ, ನೀವು ಹೇಳಿದ್ರಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವ ತಜ್ಞರು, ವಿಜ್ಞಾನದ ಕ್ಷೇತ್ರದಿಂದ ಬಂದಿರಬಹುದು, ಕ್ರೀಡಾ ಕ್ಷೇತ್ರದಿಂದ ಬಂದಿರಬಹುದು, ಸಾಹಿತ್ಯ ಕ್ಷೇತ್ರದಿಂದ ಬಂದಿರಬಹುದು, ಮಾಧ್ಯಮ ಕ್ಷೇತ್ರದಿಂದ ಬಂದಿರಬಹುದು. ಇಂಥ ಎಕ್ಸ್ಪರ್ಟ್ಗಳು ಏನಿದ್ದಾರೆ, ಅವರು ಬಂದು ಸದನದಲ್ಲಿ ಅವರ ಅಭಿಪ್ರಾಯಗಳನ್ನು ಇಟ್ಟು ರಾಜ್ಯದ ಒಟ್ಟು ಹಿತಾಸಕ್ತಿಯ ಬಗ್ಗೆ, ಇಲ್ಲದ್ರೆ ವಿದ್ಯಮಾನಗಳ ಬಗ್ಗೆ, ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ರೆ ಅದು ಶಾಸನಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎನ್ನುವ ದೃಷ್ಟಿಯಿಂದ ಅದಕ್ಕಾಗಿ ಅದನ್ನು ಮೇಲ್ಮನೆ, ಚಿಂತಕರ ಚಾವಡಿ, ಹಿರಿಯ ಸದಸ್ಯರು ಅಂತ ಹೇಳ್ತಾ ಇರೋದು. ಸಾಮಾನ್ಯವಾಗಿ ಒಂದು ನಿಯಮನ ಅನುಸರಿಸಬೇಕು, ಕನಿಷ್ಠ 60 ವರ್ಷ ಆದ್ರೂ ಆಗ್ಬೇಕಂತ ಒಂದು ನಿಯಮ ಮಾಡ್ಬೇಕು. ನನ್ನ ಪ್ರಕಾರ ನಾನು ಮಾಡ್ಬೋದು. ಈಗ ಆಗಿದ್ರಲ್ಲಿ ಕೆಲವರು 60 ಆಗಿಲ್ಲ ಅವರಿಗೆ. ಅದರಿಂದ ಹಿರಿಯರ ಮನೆ ಅಂತ ಯಾಕೆ ಕೊಡ್ತಾ ಇದ್ರಿ ನೀವು?
ಹಿರಿಯರಂದ್ರೆ ಯಾರು? ಬುದ್ಧಿಯಲ್ಲಿ ಹಿರಿಯರಾಗಿರ್ಬೇಕು. ಬುದ್ಧಿಯಲ್ಲಿ ಹಿರಿಯರಾದ್ರೂ ಕೂಡ ಅವ್ರಿಗೆ ವಯಸ್ಸಾಗಿರ್ಬೇಕಲ್ಲ. ಸೊ ಎಲ್ಲಾ ರೀತಿ ಹಾಗೆ ನೋಡಿದರೆ ಆರ್ಟಿಕಲ್ 173 ಅಡಿಯಲ್ಲಿ ಏನು ಸಂವಿಧಾನ ಪ್ರಕಾರ ನೋಡ್ತಾರೆ, ರಾಜ್ಯಪಾಲರು ಅದನ್ನು ಫಾಲೋ ಮಾಡ್ತಾ ಇಲ್ಲ, ರಾಜ್ಯ ಸರ್ಕಾರನೂ ಅದನ್ನು ಫಾಲೋ ಮಾಡ್ತಾ ಇಲ್ಲ, ಮತ್ತು ಯಾರು ಆಡಳಿತ ಇರ್ತಾರೆ ಅವರ ಪಕ್ಷನೂ ಕೂಡ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಎಂತ ಒಂದು ತಪ್ಪು ತಿಳುವಳಿಕೆ ಇದೆ ಅಂದ್ರೆ, ನನಗೆ ಬಂದ ಸುದ್ದಿ ಪ್ರಕಾರ ಮೊದಲಿಗೆ ಅದು ನನ್ನ ಹೆಸರು ಎಲ್ಲ ಹೋದಾಗ ಕಾಂಗ್ರೆಸ್ಸಿನ ಹೈಕಮಾಂಡ್ ನಲ್ಲಿ ನಾಯಕರು ಹೇಳಿದ್ರಂತೆ ಪಕ್ಷದ ಕಾರ್ಯಕರ್ತರಿಗೆ ಕೊಡ್ಬೇಕಂತ. ಅದಕ್ಕೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ವಿವರಿಸಿ ಹೇಳಿದ್ದಾರೆ, ಅದು ಪಕ್ಷದ ಕಾರ್ಯಕರ್ತರಿಗೆ ಕೊಡುವಂತದ್ದಲ್ಲ. ಈಗ ನೋಡಿ, ನಾನು ನೋಡಿದ್ದೇನೆ, ನಾನು ಒಂದಷ್ಟು ಡೆಲ್ಲಿಯಲ್ಲಿ ಕೆಲಸ ಮಾಡಿದವನು, ಅಲ್ಲಿ ರಾಜ್ಯಸಭೆಗೆ ಬರುವಾಗ ಇಂಥ ಸಮಸ್ಯೆಗಳಿರ್ಲಿಲ್ಲ. ಈಗ ಏನಾಗುತ್ತೆ ಅಂದ್ರೆ, ಈಗ ಯಾವ್ದು ಪಕ್ಷ ಅಧಿಕಾರದಲ್ಲಿ ಇರುತ್ತೆ ಆ ಪಕ್ಷದಕ್ಕೆ ಬೇಕಾದವರು, ಆ ಪಕ್ಷದ ಸಿದ್ಧಾಂತಕ್ಕೆ ಅನುಕೂಲ ಇದ್ದವರನ್ನು ರಾಜ್ಯಸಭೆಗೆ ಕಳಿಸ್ತಾರೆ. ಅದು ಆ ಅಲ್ಟ್ರಮೆಟಿಕ್ ಕಾಂಪ್ರಮೈಸ್ ಆಗುತ್ತೆ. ಈಗ ನೀವು ಅವರ ವಿಚಾರಧಾರೆಯ ಮೇಲೆ ಕಳಿಸ್ತಾರೆ, ಆದ್ರೆ ಪತ್ರಕರ್ತರೇ ಆಗಿರ್ತಾರೆ. ಆಯ್ತಾ? ಈಗ ಸಚಿನ್ ತೆಂಡೂಲ್ಕರ್ ಅದೆಲ್ಲ ಬೇರೆ, ಬಹಳ ಮಂದಿ ಪತ್ರಕರ್ತರನ್ನು ಕಳಿಸಿದಾಗ ಆಗ್ಲೂ ಈಗ ಮೊನ್ನೆ 4 ಮಂದಿಯನ್ನು ಒಬ್ಬ ನಮ್ಮ ಮಹಾರಾಷ್ಟ್ರದಿಂದ ಒಬ್ಬ ನ್ಯಾಯವಾದಿಯನ್ನ ಕಳಿಸಿದ್ರು. ಅವರು ಆ ಕಸಬ್ನ ಇದರಲ್ಲಿ ಅವರು ಆರ್ಗ್ಯೂ ಮಾಡಿದ್ರು, ಉಜ್ವಲ್ ನಿಕ್ಕಂ. ಸೊ ಅವರನ್ನು ಕಳಿಸಿದ್ರು. ಅವರು ಪ್ರೋ ಬಿಜೆಪಿ, ಅವ್ರು ಸರಿ, ಆದ್ರೆ ಅವರು ಒಬ್ಬ ಲಾಯರ್, ಅವರನ್ನ ಕಳಿಸಿದ್ರು. ಈಗ ಅರುಣ್ ಶೌರಿಯನ್ನು ಹಿಂದೆ ಕಳಿಸಿದ್ರಪ್ಪ, ಅವರು ಪತ್ರಕರ್ತರು, ಆದ್ರೆ ಅವರು ಪ್ರೋ ಬಿಜೆಪಿ ಇದ್ರು. ಫೈನ್, ಬಟ್ ಈಸ್ ಎ ಜರ್ನಲಿಸ್ಟ್. ಸೊ ಆ ರೀತಿ ಕಳಿಸ್ಬೇಕು. ಇದು ಏನ್ ಮಾಡ್ತಾರೆ, ಕರ್ನಾಟಕದ ಮಟ್ಟಿಗೆ ಈ ನಾಮಿನೇಷನ್ಸ್ ಗಳಲ್ಲಿ ಬಹಳ ಸಂದರ್ಭದಲ್ಲಿ ಪತ್ರಕರ್ತರೇ ಈ ಬೇರೆ ಬೇರೆ ಪಾತ್ರಗಳ ಮೂಲಕ ಒಳಗಡೆ ಹೋಗ್ಬಿಡು. ಅದರಿಂದ ನನ್ನ ಪ್ರಶ್ನೆ, ಈಗ ನಾನು ಆಗ್ತೇನಾ ಇಲ್ವಾ ಎನ್ನುವುದು ಅದು ಇಮ್ಮೆಟೀರಿಯಲ್, ಅದರ ಬಗ್ಗೆ ಚರ್ಚೆ ಮಾಡೋಣ. ಮೂಲಭೂತವಾಗಿ ವಿಧಾನ ಪರಿಷತ್ತಿನ ಈ ನಾಮನಿರ್ದೇಶನದಲ್ಲಿ ಇಂಥ ತಪ್ಪುಗಳಾಗ್ತವೆ. ಸೊ ಈ ಕಾರಣದಿಂದಾಗಿ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೇನೆ ಅಂದ್ರೆ, ಈ ಕಾರಣದಿಂದಾಗಿ ಈ ಬಾರಿ ಮಾಧ್ಯಮ ಕ್ಷೇತ್ರದಿಂದ ಯಾರನ್ನಾದ್ರೂ ಮಾಡಬೇಕು ಎನ್ನುವ ಒಂದು ಚರ್ಚೆ ನಡೆದಿತ್ತು. ನಾನು ಹೇಳುದು ಈ ವರ್ಷದ ಆರಂಭದ ದಿನಗಳಲ್ಲಿ, ಜನವರಿ ತಿಂಗಳಲ್ಲಿ ಚರ್ಚೆ ನಡೆದಿತ್ತು. ಚರ್ಚೆ ನಡೆಯುವಾಗ ನನ್ನ ಹೆಸರು ಎಲ್ಲ ಇಲ್ಲಿ ಪ್ರಸ್ತಾಪ ಆಗಿದೆ. ಪ್ರಸ್ತಾಪ ಆದಾಗ ಏನ್ ಬಂತಂದ್ರೆ, ನನಗೆ ಇದು ಖಚಿತವಾಗಿ ಗೊತ್ತಿಲ್ಲ, ಬಟ್ ಏನ್ ಬಂತಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರಂತೆ, ಇಲ್ಲ ನನ್ನ ಹೆಸರು ಬಂದಾಗ ಅವ್ರಿಗೇನು ಆಸಕ್ತಿ ಇಲ್ಲ ಅಂತ ಹೇಳಿದ್ರಂತೆ. ನನ್ನ ಹತ್ರ ಏನು ಹೇಳಿದ್ರು. ಯಾಕೆ ಹೇಳಿದ್ರಂದ್ರೆ, ನೀವು ಆಗ್ಲೇ ಹೇಳಿದ್ರಲ್ಲ, ನಾನು ಮಾಧ್ಯಮ ಸಲಹೆಗಾರನ ಕೆಲಸ ಮಾಡಿದ್ದೆ. 2018 ನಂತರ ಪಕ್ಷ ಅಧಿಕಾರ ಕಳ್ಕೊಳ್ತು, 23ಕ್ಕೆ ಬಂತು. 23ಕ್ಕೆ ಬಂದಾಗ ನಾನೇ ಹೋಗಿ ಹೇಳಿದ್ದೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಸಲಹೆಗಾರರಾಗಿರ್ತೀರ 2018 ನಂತರ ಅವ್ರು ವಿರೋಧ ಪಕ್ಷಕ್ಕೆ ಅಂತ ಹೇಳಿದ್ರೆ ನಾಯಕರಾಗಿರ್ತಾರೆ. ಅಂದ್ರೆ ವಿರೋಧ ಪಕ್ಷಕ್ಕೆ ಇದಾದಾಗ್ಲೂ ತಾವು ಮಾಧ್ಯಮ ಸಲಹೆಗಾರ ಅಂದ್ರೆ ಅವ್ರು ಕೆಲಸ ಮಾಡ್ತಾ ಇರ್ತೀರಾ. ಅದು ಸಡನ್ ಆಗಿ ಅವ್ರ ಅಧಿಕಾರ ಬಂದ ಕೂಡಲೇ ಯಾಕೆ ದೂರ ಸರಿತೀರಾ? ನೋಡಿ, ನಾನು 2013ರಿಂದ ನಾನು ಒಂದು ಬೈ ಆಕ್ಸಿಡೆಂಟ್ ನಾನು ಮಾಧ್ಯಮ ಸಲಹೆಗಾರನಾಗಿದ್ದು. ನಾನು ಏನು ಬಹಳ ಇಚ್ಛೆ ಪಟ್ಟು ಅದಕ್ಕಾಗಿ ಲಾಬಿ ಮಾಡಿ ಏನಲ್ಲ, ನನಗೆ ಗೊತ್ತಿರಲಿಲ್ಲ ಆಗುವ ದಿನ ಅಂದರೆ ಆಗ ಇದೇ ರೀತಿ ಬಂದಿದ್ದು. ಸಡನ್ ಆಗಿ ನಾನು ಆಗ ಬಹಳ ಆಕ್ಟಿವ್ ಆಗಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಪ್ರಜಾವಾಣಿಯಲ್ಲಿದ್ದೆ. ಸಿದ್ದರಾಮಯ್ಯನವರ ಪರವಾಗಿ ನಾನೇನು ಪ್ರಚಾರ ಮಾಡಿರಲಿಲ್ಲ. ಆದರೆ ಆ ಕಾಲದಲ್ಲಿ ಒಂಥರ ಪೂರ್ವ ಸಿದ್ಧತೆ ನಡೆದಿತ್ತು. ಅಂದ್ರೆ ಸಿದ್ದರಾಮಯ್ಯನವರನ್ನು ಅವರ ಬೆಂಬಲಿಗರಿಗೆ ಆ ರೀತಿ ಒಂದು ಪ್ರೊಜೆಕ್ಟ್ ಮಾಡುವಂಥದ್ದು ಇರಬೇಕು. ಹಾಗೆ ಬೇರೆ ಬೇರೆ ಈ ಮಹಾಪುರುಷರ ಜಯಂತಿಗಳೆಲ್ಲ ಆಗ್ತಾ ಇತ್ತು. ಅಂದ್ರೆ ಈಗ ದೇವರಾಜ ಅರಸರದ್ದಾಗಿರುತ್ತೋ, ಬಸವಣ್ಣರಾಗಿರ್ಬೋದು, ನಾರಾಯಣ ಗುರು ಆಗಿರ್ಬೋದು, ಇಂಥದ್ದು ಆದಾಗ ಅದರಲ್ಲಿ ಸಿದ್ದರಾಮಯ್ಯನನ್ನು ತರಿಸಿ ನಾನು ಬಹಳ ಕಡೆ ನಾನು ಹೋಗಿ ಭಾಷಣ ಮಾಡಿದ್ದೆ. ಉಳಿದವರು ಮಾಡಿದರೆ ನಾನು ಮಾಡಿ. ಅದರಿಂದ ನಮಗೆ ಒಂದು ಏನಾಗಿದೆ ಅಂದ್ರೆ, ನೋಡಿ, ಜರ್ನಲಿಸ್ಟ್ಗಳು ಯಾವಾಗಲೂ ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತಾರೆ. 2008ರಿಂದ 2013ರವರೆಗಿನ ಹಾಗೆ ನೋಡಿದ್ರೆ 2004ರಿಂದ 2013ರವರೆಗಿನ ಕರ್ನಾಟಕದ ರಾಜಕೀಯ ಇದೆಯಲ್ಲ, ಅತ್ಯಂತ ಕೆಟ್ಟ ರಾಜಕಾರಣ ಇತ್ತು. ಅದರಿಂದಾಗಿ ಏನಾಯ್ತು ಅಂದ್ರೆ, ಈ ಕರ್ನಾಟಕ ಇನ್ನೂ ಒಂದು 20 ವರ್ಷ ಹಿಂದೆ ಹೋಯ್ತು. ನೀವು ನೋಡಿದ್ರೆ 2004ರಿಂದ 2013ರವರೆಗೆ ಈ ರಾಜ್ಯದಲ್ಲಿ 5 ಮಂದಿ ಮುಖ್ಯಮಂತ್ರಿಗಳಾಗಿ ಆಗ ಆಪರೇಷನ್ ಕಮಲ, ರೆಸಾರ್ಟ್ ರಾಜಕಾರಣ, ಈ ಗಣಿ ಲೂಟಿಕೋರರ ಅಬ್ಬರ, ಇದೆಲ್ಲವೂ ನಡೆದಿರುವುದು 2004ರಿಂದ 2013ರವರೆಗಿನ ಅವಧಿ. ನಾನು ಆ ಕಾಲದಲ್ಲಿ ಬಹಳ ಆಕ್ಟಿವ್ ಆಗಿ ಜರ್ನಲಿಸ್ಟ್ ಆಗಿರುವುದರಿಂದ ಮತ್ತು ನಿರಂತರವಾಗಿ ನನ್ನ ಕಾಲಮ್ಗಳು, ವರದಿಗಳು ಬರ್ತಾ ಇರೋದ್ರಿಂದ ನಾನು ಸರ್ಕಾರದ ವಿರುದ್ಧನೇ ಬರೀತಾ ಇದ್ದೆ. ಸೊ ಆ ರೀತಿ ಬರೆದಾಗ ಕಾಂಗ್ರೆಸ್ಸಿಗೆ ಅದರಿಂದ ಸ್ವಲ್ಪ ಹೆಲ್ಪ್ ಆಗಿರ್ಬೋದು. ಅದರಿಂದ ಒಂದು ಜನಾಭಿಪ್ರಾಯ ಪತ್ರಿಕೆಯಲ್ಲಿ ಅಂಕಣಗಳು ಈಗ ಯಾರು ಬರೆಯೋರಿಲ್ಲ, ಆ ರೀತಿ ಬರೆದಾಗ
ಮಾಡಿದಾಗ ಒಂದು ಜನಾಭಿಪ್ರಾಯ ಒಂದು ರೂಪುಗೊಳ್ಳು. ಸೊ ಕಾಂಗ್ರೆಸ್ನ ಬಹಳಷ್ಟು ನಾಯಕರಿಗೆ ಮತ್ತು ಬಿಜೆಪಿ ಮತ್ತು ಇದರ ವಿರೋಧವಾದ ಚಿಂತಕರು, ಹೋರಾಟಗಾರರು, ಸಾಹಿತಿಗಳಿಗೆಲ್ಲ ನನ್ನ ಬಗ್ಗೆ ಒಂದು ವಿಶೇಷವಾದ ಅಭಿಮಾನ ಆ ಕಾಲದಲ್ಲಿ ಇತ್ತು. ನನಗೆ ಬಹಳ ದೊಡ್ಡ ಮಟ್ಟದ ಓದುಗರಿದ್ದರು ನನ್ನ ಅಂಕಣಗಳಿಗೆ. ಸೊ 2004ರಿಂದ 2013 ಆದಾಗ ನಮ್ಮ ಬಹಳ ಮಂದಿ ಸಾಹಿತಿಗಳು ಸಿದ್ದರಾಮಯ್ಯನವರು ಕೂಡ ಸ್ನೇಹಿತರಾಗಿರೋದ್ರಿಂದ ಅವರು ನನ್ನ ಹೆಸರನ್ನ ಸಜೆಸ್ಟ್ ಮಾಡಿದ್ರು, ಅವರನ್ನು ಮಾಡಿ ಅಂತ. ಸಿದ್ದರಾಮಯ್ಯರು ಅವ್ರು ಹೇಳಿದಾಗಲೂ ವಾಸ್ ಟೇಕನ್ ಬ್ಯಾಕ್ ಅಂತ. ಅವ್ರು ಎಲ್ರಿ ಹೋಗ್ತಾರೆ ಅದನ್ನ, ಇಲ್ಲ ನಾವು ಒಪ್ಪಿಸ್ತೇವೆ ಅಂತ ಇವರು ಅವರೇ ಜವಾಬ್ದಾರಿ ತಕೊಂಡು ನನ್ನ ಮೇಲೆ ಒತ್ತಡ ಹಾಕಿ ನನ್ನನ್ನು ಮಾಡಿದ್ರು. ನನಗೆ ಬಹಳ ಆಕ್ಸಿಡೆಂಟಲ್, ನಾನು ಬಯಸಿದವನಲ್ಲ, ಅದನ್ನು ಮಾಧ್ಯಮ ಸಲಹೆಗಾರನ ಬಯಸಿದವನಲ್ಲ. ನಾನು ಪ್ರಜಾವಾಣಿಯಲ್ಲಿದ್ದು ಏನೋ ಮುಂದೆ ಸಂಪಾದಕರು ಅದು ಇದು ಆಗುದಿದ್ರೆ ಆರಾಮಾಗಿ ಹೋಗುವ ಎನ್ನುವ ಒಂದು ಪ್ಲಾನ್ನಲ್ಲಿ ನಾನಿದ್ದಾಗ ಇದು ಸಡನ್ ನಡುವೆ ಬಂದುಬಿಡ್ತು. ನನಗೆ ಅನ್ನಿಸ್ತು ನೋಡು, ಯಾಕಂದರೆ ಸಿದ್ದರಾಮಯ್ಯನವರ ಬಗ್ಗೆ ನಾನು ಅವರನ್ನು ನೋಡಿದ್ದೇನೆ. ಅವರ ಜೊತೆ ನನಗೆ ಒಂದು ಸೈದ್ಧಾಂತಿಕವಾದ ಒಂದು ಸಹಮತ ಇದೆ. ನನ್ನ ವಿಚಾರಧಾರೆಗಳು ಮತ್ತು ಸಿದ್ದರಾಮಯ್ಯನ ವಿಚಾರಧಾರೆಗಳು ಕೂಡ ಹೊಂತ ಎನ್ನುವ ಕಾರಣಕ್ಕಾಗಿ ನನಗೆ ಅಂಥ ಸಮಸ್ಯೆಗಳೇನಿರಲಿಲ್ಲ. ಅದಕ್ಕೆ ನಾನು ಅವರ ಜೊತೆ ಒಡನಾಟದಲ್ಲಿ ಇದ್ದೆ. ಸೊ ನನ್ನ ಹೆಸರು ಬಂದಾಗ ನಾನು 5 ವರ್ಷ ಇದ್ದೆ. ನೀವು ಯಾಕೆ ಬೇಡ ಅಂತ ಹೇಳಿದ್ದಕ್ಕೆ, ಒಂದು ಯಾವುದೇ ಒಂದು ಹುದ್ದೆಯನ್ನ, ಯಾವುದೇ ಒಂದು ಕೆಲಸವನ್ನ ದೀರ್ಘಕಾಲ ನಾನೇ ಮಾಡೋದು ಸರಿಯಲ್ಲ. ಒಂದು. ಎರಡನೇದಾಗಿ ನಾನು ಐ ವಾಸ್ ಫೆಡ್ ಅಪ್. ಅಂದ್ರೆ ಆ 5 ವರ್ಷದಲ್ಲಿ ಏನಾದರೂ ನಿಮ್ಮ ಮೇಲೆ ಆರೋಪಗಳು ಬಂದ್ವಾ ಸರ್? ಇಲ್ಲ, ಆರೋಪಗಳೇನು, ನಾನು ನೋಡಿ ನನ್ನ ಸಮಸ್ಯೆ ಏನಂದ್ರೆ ಹೇಳ್ತೇನೆ ನಾನು. ನನ್ನ ಸಮಸ್ಯೆ, ನನಗೆ ಯಾವುದೇ ಒಂದು ವಿದ್ಯಮಾನಗಳು ನಡೀತಿರ್ಬೋದು, ರಾಜಕೀಯ ವಿದ್ಯಮಾನಗಳಿರ್ಬೋದು, ಸಾಮಾಜಿಕ ವಿದ್ಯಮಾನಗಳಿರ್ಬೋದು, ನನಗೆ ಅದಕ್ಕೆ ಪ್ರತಿಕ್ರಿಯಿಸಬೇಕಂತ ಅನಿಸಿದಾಗ, ನಾನು ನೋಡಿ ಪತ್ರಕರ್ತರಂದ್ರೆ ಏನು, ಸಮಕಾಲೀನ ವಿದ್ಯಮಾನಗಳಿಗೆ ಅವನು ಪ್ರತಿಕ್ರಿಯೆ ಕೊಡ್ತಾ ಇರ್ತಾನೆ. ನನ್ನ ಎಲ್ಲ ಕಾಲಮ್ಗಳು ಇನ್ನೊಂದು 2000ದಿಂದ 2013ರವರೆಗೆ ಬರೆದ ಎಲ್ಲ ಕಾಲಮ್ಗಳನ್ನು ನೋಡಿದ್ರೆ ಆಯಾ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ ವಿದ್ಯಮಾನಗಳಿಗೆ ಅದೊಂದು ಪ್ರತಿಕ್ರಿಯೆ ರೂಪದಲ್ಲಿ ಬರುತ್ತದೆ. ಇಟ್ ಇಸ್ ಮೈ ಒಪಿನಿಯನ್. ಸೊ ಆಗಿದ್ದಾಗ ಏನಾಗುತ್ತೆ, ಸಡನ್ ನಾನು ಬಾಯಿ ಮುಚ್ಕೊಂಡು ಕೂರ್ಲಿಕ್ಕೆ ಆಗುದಿಲ್ಲಲ್ಲ. ನಾನು ಎಲ್ಲದರ ಬಗ್ಗೆ ಮಾತಾಡ್ತಾ ಇದ್ದೆ. ಮಾತಾಡಿದಾಗೆಲ್ಲ ಏನಾಗಿತ್ತು, ನಾನು ಬಹಳ ಶಾರ್ಪ್ ಆಗಿ, ನಿಮಗೆ ಗೊತ್ತಿದೆ ಕಾಂಗ್ರೆಸ್ನಲ್ಲಿ ಇವತ್ತು ಕೂಡ ಈ ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ಮಾತಾಡುವವರು ಕಡಿಮೆ, ಇವತ್ತು ಕಡಿಮೆ. ಜನತಾ ಪಕ್ಷದಲ್ಲಿ ಇರ್ಬೋದು, ಅದು ಕಾಂಗ್ರೆಸ್ಸಿನ ಇವತ್ತಿಗೂ ಸಮಸ್ಯೆ ಇದೆ. ಅವರಿಗೆ ಅಂದ್ರೆ ಇನ್ನೊಂದು ಪಾರ್ಟ್ ಇದ್ದಾರೆ. ನಾನು ಮಾಧ್ಯಮ ಸಲಹೆಗಾರನಾಗಿದ್ದು ನಾನು ಪ್ರತಿಕ್ರಿಯೆ ಮಾಡಿದಾಗ ವಿರೋಧ ಪಕ್ಷಗಳ ಕಣ್ಣು ಕುಕ್ಕಲಿಕ್ಕೆ ಶುರುವಾಯಿತು. ಅಷ್ಟು ಮಾತ್ರ ಅಲ್ಲ, ನಾನು ಈ ಸಾಹಿತಿಗಳು, ಹೋರಾಟಗಾರರು, ಚಿಂತಕರು ಇವರು ಏನಾದರೂ ಆಕ್ಟಿವಿಟೀಸ್ ಮಾಡಿದಾಗ ಅವರಿಗೆ ಬೇರೆ ಬೇರೆ ರೀತಿಯೆಲ್ಲ ನೆರವು ಕೊಡ್ತಾ ಇದ್ದೆ, ಸಹಕಾರ ಕೊಡ್ತಿದ್ದೆ. ನನ್ನ ಆಫೀಸ್ ಒಂದು ರೀತಿಯಲ್ಲಿ ಇವರಿಗೆಲ್ಲರೂ ಆಫೀಸ್ ಆಗಿತ್ತು. ನನ್ನ ವಿಧಾನಸೌಧ ನನ್ನ ಆಫೀಸ್ ಇದೆಯಲ್ಲ, ಯಾವಾಗಲೂ ನೋಡಿದ್ರು ಸಾಹಿತಿಗಳು, ಚಿಂತಕರು, ಹೋರಾಟಗಾರರು ನನ್ನ ಆಫೀಸಲ್ಲಿ ಬಂದು ಕೂರ್ತಾ ಇದ್ರು. ಬೇರೆ ಬೇರೆ ನಾವು ಉಡುಪಿ ಚಲೋ ಮಾಡಿದೆವು, ಜನ ನುಡಿ ಮಾಡಿದ್ದೆವು, ಆ ರೀತಿಯ ಸುಮಾರು ನಾವು ಭಾರತೀಯರಂತ ಒಂದು ಸಂಘಟನೆ ಕಟ್ಟಿದ್ದೆವು. ಈ ರೀತಿ ಪ್ರತಿಯೊಂದು ಯಾರಾದರೂ ಜಾತ್ಯತೀತರು ಇಲ್ಲದ್ರೆ ಅಂಥವರು ಎಲ್ಲಾದರೂ ಅವರ ಬರವಣಿಗೆ ಇಲ್ಲದಿದ್ರೆ ಅವರ ಲೇಖನಗಳಿಗೆ ಇಲ್ಲದ್ರೆ ಅವರ ಮಾತುಗಳಿಗೆ ಪೊಲೀಸ್ ಕೇಸ್ಗಳಾಗೋದು, ಮತ್ತೊಂದಾಗೋದು, ಆಗ ನಾನು ಅದಕ್ಕೆ ಇಂಟರ್ವ್ಯೂನ್ ಆಗ್ತಾ ಇದ್ದೆ. ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ಮಾತಾಡೋದು.